ಸ್ನೇಹಿತರೆ ನಮಸ್ಕಾರ. MR ಲರ್ಡ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನೋಡಿ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೇನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಅಂದರೆ KPTCಲಿಂದ 2975 ಹುದ್ದೆಗಳನ್ನು ಕಾಲ್ಫಾರ್ಮ್ ಮಾಡಿದರು. ಅದರ ನಂತರ ಎಲ್ಲ ಪ್ರೊಸೆಸಿಂಗ್ ಕೂಡ ಮುಗಿದಿದೆ. ಅಂದರೆ KPTCಲಿಂದ ಏನಪ್ಪ ಅಂದರೆ ಒಂದು ಮೆರಿಟ್ ಲಿಸ್ಟ್ ಕೂಡ ಬಿಡುಗಡೆಯಾಗಿದೆ. ಅದು ಕೂಡ ಫೈನಲ್ ಮೆರಿಟ್ ಲಿಸ್ಟ್ ಆಗಿದೆ. ಇದರ ನಂತರ ಎಲ್ಲ ಎಸ್ಕಾಮ್ ಅಂದರೆ 5 ಎಸ್ಕಾಮ್ನಿಂದ ಕೂಡ ಏನಪ್ಪ ಅಂದರೆ KPTCL ಹುದ್ದೆಗಳನ್ನು ಕಾಲ್ಫಾರ್ಮ್ ಮಾಡಿದರು. ಅಂದರೆ ಗುಲ್ಬರ್ಗ ಆಗಿರ್ಬೋದು, ಮೈಸೂರು, ಬೆಂಗಳೂರು, ಮಂಗಳೂರು ಮತ್ತು ಹುಬ್ಬಳ್ಳಿ ಈ 5 ಎಸ್ಕಾಮ್ಗಳಿಂದ ಏನಪ್ಪ ಅಂದರೆ KPTCL ಹುದ್ದೆಗಳನ್ನು ಕಾಲ್ಫಾರ್ಮ್ ಮಾಡಿದರು. ಕೇವಲ ಈಗ ಆಯ್ಕೆ ಪಟ್ಟಿ ಬಿಡುಗಡೆ ಆಗಿರುವುದು KPTCLನಿಂದ ಮಾತ್ರ. ಯಾವುದೇ 5 ಎಸ್ಕಾಮ್ನಿಂದ ಯಾವುದೇ ಫೈನಲ್ ಮೆರಿಟ್ ಲಿಸ್ಟ್ ಬಿಡುಗಡೆ ಆಗಿಲ್ಲ. ಅದರ ಸಲುವಾಗಿ ಇಲ್ಲಿ ಒಂದು ಏನಪ್ಪ ಅಂದರೆ ಹೊಸ ಅಪ್ಡೇಟ್ ಬಂದಿದೆ. ಅಂದರೆ ಏನಪ್ಪ ಅಂದರೆ 2975 ಹುದ್ದೆ KPTCL ಹುದ್ದೆಗಳ ಒಂದು ಕಟ್ ಆಫ್ ಬಗ್ಗೆ ಅಭ್ಯರ್ಥಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಇದರ ಒಂದು ಬಗ್ಗೆ ಏನಪ್ಪ ಅಂದರೆ ಈ ಒಂದು ಆಕ್ರೋಶ ನ್ಯೂಸ್ನಲ್ಲೂ ಕೂಡ ಪ್ರಕಟವಾಗಿದೆ. ಸೊ ಅದರ ಬಗ್ಗೆ ಅಂದರೆ ಆಕ್ರೋಶ ಆದ ನಂತರ ನಿಮ್ಮ ಒಂದು ಕಟ್ ಆಫ್ ಲಿಸ್ಟ್ ಯಾವಾಗ ಬರ್ಬೋದು ಅಂತ ಕೂಡ ಕೊಟ್ಟಿದ್ದಾರೆ. ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಏನಪ್ಪ ಅಂದರೆ ಈ ಒಂದು ವಿಡಿಯೋ ನೀವು ಏನಪ್ಪ ಅಂದರೆ ಕೊನೆವರೆಗೂ ನೋಡಲೇಬೇಕು. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂತಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರು ನಿಮಗೆ ತಟ್ಟಂತ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ವಾಟ್ಸಪ್ ಚಾನಲ್ ಲಿಂಕ್ ಮತ್ತು ಟೆಲಿಗ್ರಾಮ್ ಚಾನಲ್ ಲಿಂಕ್. ಟೆಲಿಗ್ರಾಮ್ ಚಾನಲ್ ಏನಪ್ಪ ಅಂದರೆ KPTCL ಹುದ್ದೆ ಸಲುವಾಗಿಯೇ ಸಪ್ರೇಟಾಗಿ ಮಾಡಿದ್ದೀವಿ. ಅದರ ಲಿಂಕ್ ಕೂಡ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಅದರ ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ಜಾಯ್ನ್ ಆಗಿ ಎಲ್ಲ ಮಾಹಿತಿ ಲೇಟೆಸ್ಟ್ ಆದರೂ ಆಗಿರ್ಬೋದು, ಯಾವುದೇ ಮಾಹಿತಿ PDF ಆದರೂ ಕೂಡ KPTCLನ ಪ್ರತಿಯೊಂದು ಮಾಹಿತಿ ನಿಮಗೆ ಅದರಲ್ಲಿ ಸಿಗ್ತಾ ಇರುತ್ತೆ. ಸೊ ಅದಕ್ಕಾಗಿ ದಯವಿಟ್ಟು ಜಾಯ್ನ್ ಆಗಿ. ಈಗ ಇಲ್ಲಿ ನೋಡ್ತಾ ಹೋಗೋಣ, ಅಭ್ಯರ್ಥಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅದರ ಒಂದು ಏನಪ್ಪ ಅಂದರೆ ಸೊಲ್ಯೂಷನ್ ಏನು ಬಂದಿದೆ ಅದನ್ನು ಕೂಡ ಹೇಳ್ತೀನಿ ನೋಡಿ. ಇಲ್ಲಿ ಬಂದಿತ್ತು ನೋಡಿ, ಆಯ್ಕೆ ಪಟ್ಟಿ ಪ್ರಕಟ ವಿಳಂಬ, ಅಭ್ಯರ್ಥಿಗಳ ಆಕ್ರೋಶ. ಅಂದರೆ ಈಗಾಗಲೇ ಏನಪ್ಪ ಅಂದರೆ ಎಸ್ಕಾಮ್ನಿಂದ ಅಂದರೆ KPTCLನಿಂದ ಮಾತ್ರ ಫೈನಲ್ ಮೆರಿಟ್ ಲಿಸ್ಟ್ ಬಿಡುಗಡೆಯಾಗಿದೆ. ಅದರ ಸಲುವಾಗಿ ಇಲ್ಲಿ ಅಭ್ಯರ್ಥಿಗಳು ಆಕ್ರೋಶವನ್ನು ಏನಪ್ಪ ಅಂದರೆ ವ್ಯಕ್ತಪಡಿಸಿದ್ದಾರೆ. ಸೊ ಈಗ ನೋಡ್ತಾ ಹೋಗೋಣ. ಗುಲ್ಬರ್ಗ ವಿದ್ಯುತ್ ಸರಬರಾಜು ಕಂಪನಿಯಲ್ಲಿ ಜೆಸ್ಕಾಂ 199 ಮಂದಿ ಕಿರಿಯ ಪವರ್ಮ್ಯಾನ್ಗಳ ನೇಮಕಾತಿ ಪ್ರಕ್ರಿಯೆ ವಿಳಂಬವಾಗುತ್ತಿದೆ ಎಂದು ಅಭ್ಯರ್ಥಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈಗ ಇಲ್ಲಿ ಕಾಣುತ್ತೆ ನೋಡಿ, ನಿಮಗೆ ತೋರಿಸ್ತೀನಿ. ಗುಲ್ಬರ್ಗ ವಿದ್ಯುತ್ ಏನಪ್ಪ ಅಂದರೆ ಸರಬರಾಜು ಕಂಪನಿಯಲ್ಲಿ ಜೆಸ್ಕಾಂ ಅಂದರೆ ಗುಲ್ಬರ್ಗ ವಿದ್ಯುತ್ ಸರಬರಾಜು ಕಂಪನಿಯಿಂದ 199 ಮಂದಿ ಕಿರಿಯ ಪವರ್ಮ್ಯಾನ್ ನೇಮಕಾತಿಗೆ ಏನಪ್ಪ ಅಂದರೆ ಪ್ರಕ್ರಿಯೆ ವಿಳಂಬವಾಗುತ್ತಿದೆ ಎಂದು ಅಭ್ಯರ್ಥಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಗೊತ್ತಾಯ್ತಾ ನಿಮಗೆ ಯಾವುದಕ್ಕೆ ಇದೊಂದು ಏನಪ್ಪ ಅಂದರೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ನೋಡಿ. ಕಳೆದ ವರ್ಷ ಅಕ್ಟೋಬರ್ನಲ್ಲಿ ನೇಮಕಾತಿಗೆ ಅಧಿಸೂಚನೆ ಹೊರಡಿಸಲಾಗಿದೆ. ಸೊ ಇದೊಂದು ತಮಗೆಲ್ಲರಿಗೂ ಗೊತ್ತೇ ಇದೆ. ಏನಪ್ಪ ಅಂದರೆ ಅಕ್ಟೋಬರ್ನಲ್ಲಿ KPTCL ಅಧಿಸೂಚನೆಯನ್ನು ಹೊರಡಿಸಲಾಗಿತ್ತು. ಸಾಕಷ್ಟು ಜನ ಅಭ್ಯರ್ಥಿಗಳು ಕೂಡ ಏನಪ್ಪ ಅಂದರೆ ಅಪ್ಲಿಕೇಶನ್ ಹಾಕಿದ್ದೀರ ನೋಡಿ. 1 ವರ್ಷವಾದರೂ ನೇಮಕಾತಿ ಪೂರ್ಣಗೊಳಿಸಿಲ್ಲ. ಅದು ಕೂಡ ತಮಗೆ ಗೊತ್ತೇ ಇದೆ ನೋಡಿ. ಬೇರೆ ಕಂಪನಿಗಳಲ್ಲಿ ನೇಮಕಾತಿ ನಡೆದಿದೆ, ಜೆಸ್ಕಾಂನಲ್ಲಿ ಮಾತ್ರ ವಿಳಂಬ ಆಗಿದೆ ಎಂದು ಪ್ರಜಾವಾಣಿಯೊಂದಿಗೆ ಮಾತನಾಡಿದ ಅಭ್ಯರ್ಥಿಗಳು ಅಳಲು ತೋಡಿಕೊಂಡಿದ್ದಾರೆ. ಅಂದರೆ ನೋಡಿ, ಈಗ ಕಳೆದ ವರ್ಷ ಅಕ್ಟೋಬರ್ನಲ್ಲಿ ಕಾಲ್ಫಾರ್ಮ್ ಮಾಡಿರ್ತಕ್ಕಂಥ ಹುದ್ದೆಗಳನ್ನು 1 ವರ್ಷ ಆದರೂ ಕೂಡ ನೋಡಿ, ಈಗ ಮತ್ತು ಅಕ್ಟೋಬರ್ 2025 ಬಂದಿದೆ. 1 ವರ್ಷ ಆದರೂ ಕೂಡ ಈ ಒಂದು ನೇಮಕಾತಿ ಏನಪ್ಪ ಅಂದರೆ ಪೂರ್ಣಗೊಂಡಿಲ್ಲ ಎಂದು ಪ್ರಜಾವಾಣಿಯೊಂದಿಗೆ ಅಭ್ಯರ್ಥಿಗಳು ಅಳಲನ್ನು ತೋಡಿಕೊಂಡಿದ್ದಾರೆ. ಈಗ ಇಲ್ಲಿ ನೋಡ್ತಾ ಹೋಗಿ ನೋಡಿ, ಮೇಲೆ ನೇಮಕಾತಿ ಮಾಡಿಕೊಳ್ಳಲಾಗುತ್ತಿದೆ. ಕಳೆದ ಆಗಸ್ಟ್ನಲ್ಲಿ ದೈಹಿಕ ಪರೀಕ್ಷೆ ಶ್ರವಣ ದೋಷವುಳ್ಳ ಅಭ್ಯರ್ಥಿಗಳಿಗೆ ವೈದ್ಯಕೀಯ ತಪಾಸಣೆ ನಡೆಸಲಾಗಿದೆ. ಈಗ ಕೇವಲ ಏನಪ್ಪ ಅಂದರೆ ಇನ್ನೂ ಕೂಡ ಸಾಕಷ್ಟು ಅಭ್ಯರ್ಥಿಗಳ ಶ್ರವಣ ದೋಷವುಳ್ಳ ಆಗಿರ್ಬೋದು. ಹಾಗೆ ಏನಪ್ಪ ಅಂದರೆ ಇಲ್ಲಿ ನಿಮಾನ್ಸ್ ಆಸ್ಪತ್ರೆಗೆ ಹೋಗಿ ಮೆಡಿಕಲ್ ಚೆಕಪ್ಪನ್ನು ಮಾಡಿಸಿಕೊಳ್ಳುವಂಥ ಒಂದು ಏನಪ್ಪ ಅಂದರೆ ಪ್ರಕ್ರಿಯೆ ಕೂಡ ಬಾಕಿ ಇದೆ. ಅಂದರೆ 2026 ಜನವರಿ ತಿಂಗಳಿನವರೆಗೂ ಕೂಡ ಈ ಒಂದು ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆಗೆ ಹೋಗಿ ಮೆಡಿಕಲ್ ಚೆಕಪ್ಪನ್ನು ಮಾಡಿಸಿಕೊಳ್ಳುವಂತಹ ಪ್ರಕ್ರಿಯೆ ಇನ್ನೂ ಕೂಡ ಏನಪ್ಪ ಅಂದರೆ ಚಾಲ್ತಿಯಲ್ಲಿದೆ. ಸೊ ನೋಡಿ, ಆದರೆ ಇದುವರೆಗೂ ಅಂತಿಮ ಆಯ್ಕೆ ಪಟ್ಟಿನ ಪ್ರಕಟಿಸಿ ಕೌನ್ಸಿಲಿಂಗ್ಗೆ ದಿನಾಂಕ ನಿಗದಿಪಡಿಸಿಲ್ಲ ಎಂದು ದೂರಿದರು. ಅಂದರೆ ಈಗ ನೋಡಿ, ಇಲ್ಲಿ ಏನಂದರೆ ಕಳೆದ ಆಗಸ್ಟ್ನಲ್ಲಿ ದೈಹಿಕ ಪರೀಕ್ಷೆ ಅಂದರೆ ಫಿಸಿಕಲ್ ಆಗಿದೆ ಮತ್ತು ಶ್ರವಣ ದೋಷವುಳ್ಳ ಅಭ್ಯರ್ಥಿಗಳಿಗೆ ವೈದ್ಯಕೀಯ ತಪಾಸಣೆ ಕೂಡ ಮುಗಿದಿದೆ. ಆದರೆ ಆಯ್ಕೆ ಪಟ್ಟಿ ಪ್ರಕಟಿಸಿ ಅಂತಿಮ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿ ಕೌನ್ಸಿಲಿಂಗ್ಗೆ ದಿನಾಂಕ ನಿಗದಿಪಡಿಸಿಲ್ಲ ಎಂದು ದೂರು ನೀಡಿದ್ದಾರೆ. ಇಲ್ಲಿ ನೋಡಿ, ಒಟ್ಟು 2800 ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದ್ದರು. ಅದರಲ್ಲಿ 1:5 ಪ್ರಕಾರ ಅಭ್ಯರ್ಥಿಗಳನ್ನು ದೈಹಿಕ ಪರೀಕ್ಷೆಗೆ ಕರೆಯಲಾಗಿತ್ತು. ಇದಾಗಿ 2 ತಿಂಗಳಾಗುತ್ತಿದೆ.
ಇದುವರೆಗೆ ತಾತ್ಕಾಲಿಕ ಪಟ್ಟಿ ಕೂಡ ಪ್ರಕಟಿಸಿಲ್ಲ. ಸಾಮಾನ್ಯವಾಗಿ 6 ತಿಂಗಳಲ್ಲಿ ನೇಮಕಾತಿ ಪ್ರಕ್ರಿಯೆ ಮುಗಿಯುತ್ತದೆ. ಆದರೆ ಇಲ್ಲಿ 1 ವರ್ಷವಾದರೂ ಪೂರ್ಣ ಆಗಿಲ್ಲ ಎಂದು ಅಭ್ಯರ್ಥಿಗಳು ವ್ಯಕ್ತಪಡಿಸಿದ್ದಾರೆ. ಈಗ ನೋಡಿ, ಒಂದು ಏನಪ್ಪ ಅಂದರೆ ಹುದ್ದೆನ ಕನ್ಫರ್ಮ್ ಮಾಡಿದ ನಂತರ 6 ತಿಂಗಳಲ್ಲಿ ನೇಮಕಾತಿ ಪ್ರಕ್ರಿಯೆ ಮುಗಿಯುತ್ತದೆ ಅಂತ ಇಲ್ಲಿ ಅಭ್ಯರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸೊ ಇದಕ್ಕೂ ಮುಂಚೆ ಇಲ್ಲಿ ನೋಡಿ, ಒಟ್ಟು 2800 ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿದರು. ಅದರಲ್ಲಿ 1:5 ಪ್ರಕಾರ ಅಭ್ಯರ್ಥಿಗಳನ್ನು ದೈಹಿಕ ಪರೀಕ್ಷೆಗೆ ಕೂಡ ಕರೆಯಲಾಗಿತ್ತು. ಇದಾಗಿ 2 ತಿಂಗಳಾಗುತ್ತಿದೆ. ಈ 2 ತಿಂಗಳಾದರೂ ಏನಪ್ಪ ಅಂದರೆ ಅಂತಿಮ ಆಯ್ಕೆ ಪಟ್ಟಿಯಾಗಲಿ ತಾತ್ಕಾಲಿಕ ಆಯ್ಕೆ ಪಟ್ಟಿನೂ ಕೂಡ ಬಿಡುಗಡೆ ಮಾಡಿಲ್ಲ ಅಂತ ಅಭ್ಯರ್ಥಿಗಳು ಹೇಳಿದ್ದಾರೆ. ಈಗ ನೋಡಿ ಏನಪ್ಪ ಅಂದರೆ ಇದೇ ರೀತಿ ಈಗ ಮೊನ್ನೆ ಒಂದು ಕಾಲ್ ಮಾಡಿದ್ರು ಕೂಡ ಅವರು ಏನಂದರು, ಜನವರಿಯ ನಂತರ ನಿಮ್ಮ ಒಂದು ರಿಸಲ್ಟ್ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಅದು ಬಂದ ನಂತರ ನಿಮಗೆ ಇದೇ ಚಾನಲ್ನಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ನೋಡಿ. ಈ ವಿಡಿಯೋದಲ್ಲಿ ಇಷ್ಟೇ ಇರುತ್ತೆ. ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಮತ್ತು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ ಅಂತ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು KPTCL ಸಲುವಾಗಿಯೇ ಸಪ್ರೇಟಾಗಿ ಮಾಡಿದ್ದೀನಿ. ಅದರಲ್ಲಿ ಜಾಯ್ನ್ ಆಗಿ, ಅದರಲ್ಲಿ ನಿಮಗೆ ಎಲ್ಲ ಮಾಹಿತಿ ಸಿಗ್ತಾ ಇರುತ್ತೆ.